ದೊಡ್ಡವ್ರು 10 ಲಕ್ಷ ಕೊಟ್ರು ಇದು ರಿಮಾಂಡ್ ಆದ್ಮೇಲೆ. ಯಾವ ವರ್ಷದಲ್ಲಿ ಇದು ಆಗಿದ್ದು? ನೋಡಿ ದಿಸ್ ಇಸ್ ಆಲ್ಸೋ ಅದೆಲ್ಲ ಮಾಡಿ ಸಿನಾಪ್ಸಿಸ್ ಹಾಕಿ ನಾಳೆ ಕೊಡಿ. ಯಾವ್ದೋ ಒಂದೊಂದು ತೋರಿಸಿ ಇನ್ನೊಂದು ಕೇಳೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನಾಗರಾಜಪ್ಪನವ್ರೆ, ಪ್ಲೀಸ್ ಮೇಲೆ ನಿಮ್ಗೇನ್ ಭೂಮಿ ಕಳ್ಕೊಂಡಿದ್ದೀರೋ ಅದಕ್ಕೆ ಸಮರ್ಪಕವಾದ ಬೆಲೆ ಕೊಡಕ್ಕೆ ಕೋರ್ಟ್ ಬಾಧ್ಯಸ್ಥರು ಕೊಡ್ತಾರೆ, ಕೋರ್ಟ್ ಡಿಟರ್ಮಿನ್ ಮಾಡ್ತಾರೆ. ನಿಮ್ಮ ಪರ್ಟಿಕ್ಯುಲರ್ ಅಕ್ವಿಷನ್ ಯಾವಾಗ ಆಗಿದ್ದು, ಪೊಸಿಷನ್ ಯಾವಾಗ ತಗೊಂಡಿದ್ದು ಅದನ್ನ ಬರೆದ್ಬೇಕು, ಅದಕ್ಕೆ ಸಾಕ್ಷಿ ಇರಬೇಕು. ಅದಾದ ನಂತರದಕ್ಕೆ ಬಂದಿರೋದಾಯ್ತು ಅಂತಂದ್ರೆ -10%, ಅದಾದ ಸಬ್ಸಿಕ್ವೆಂಟ್ ಇಯರ್ಸ್ ಆದ್ರೆ +7%. ಎಸ್ಕಲೇಷನ್ ಅಷ್ಟೇ. ಏನ್ ಹೊಸ ಕತೆನಾ? ಏನ್ ಇವತ್ತು ತೀರ್ಮಾನ ಮಾಡ್ತಾ ಇದೀವಿ LAC ಕೇಸ್ನ? ಮಸ್ತ್ ತೀರ್ಮಾನ ಮಾಡ್ಬಿಟ್ಟಿದೀವಿ, ಇದ್ರಲ್ಲೂ ಮಾಡ್ತೀವಿ. ಅದಕ್ಕೇನಂತೆ ಸಿನಾಪ್ಸಿಸ್ ಹಾಕಿ ಭೂಮಿ ನೋಟಿಫಿಕೇಶನ್ ಯಾವತ್ತು ನೋಡಿ. ಒಂದ್ ಅರ್ಥ ಮಾಡ್ಕೋಬೇಕು. ರೈತರು ನೀರಿಲ್ವೋ ಅಂತ ಕೇಳಿದ್ರು, ನಮ್ ಭೂಮಿ ಎಲ್ಲ ಬಂಜರಾಗೋಗ್ಬಿಟ್ಟಿದೆ ಅಂತ ಕೇಳಿದ್ರು. ತುಂಗಭದ್ರಲ್ಲಿ ನಾವು ನೋಡ್ಕೊಂಡು ಅಲ್ಲೆಲ್ಲಿ ಸಣ್ಣ ಪುಟ್ಟ ಡ್ಯಾಮ್ ಕಟ್ಕೊಂಡ್ವಿ. ಕೊನೆಗೆ ಅಲ್ಲಿ ಹೊಸೂರಲ್ಲಿ ಇದು ಹೊಸಪೇಟೆಯಲ್ಲಿ ಕಟ್ಕೊಂಡ್ವಿ. ಅಲ್ಲಿ ತನಕ ಬರೋ ನೀರ್ನೆಲ್ಲನೂ ಗಾಜನೂರಲ್ಲಿ ಅಲ್ಲಿ ಇಲ್ಲಿ ಅಂತ ಎಲ್ಲ ಹಿಡ್ಕೊಂಡ್ವಿ. ಹಾಗೇನೆ ಹಿಡ್ಕೊಂಡಿದ್ದ ಕಡೆಯಿಂದೆಲ್ಲನೂ ಹಿಡ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು, ಅದನ್ನ ಡ್ಯಾಮ್ ಹೊಡಿಯಕ್ ಬಿಡ್ಬೇಕೇನು? ಅಲ್ಲ, ಆ ನೀರ್ನ ಕಾಲುವೆಗೆ ಹರಿಸ್ಬೇಕು. ಸೊ ಗ್ರೇಡಿಯಂಟ್ ಇಟ್ಕೊಂಡು ಕಾಲುವೆಗೆ ಹರಿಸಿದ್ವಿ. ಕಾಲುವೆಗೆ ಹರಿಸಿದ್ ಯಾತಕ್ಕೋಸ್ಕರ ಹರಿಸಿದ್ವಿ? ರೈತರು ಪಾಪ ಭೂಮಿ ಇಟ್ಕೊಂಡಿದ್ದಾರೆ, ಬರೇ ಮಳೆ ಬಂದ್ರೆ ಒಂದ್ ಬೆಳೆ ತೆಗಿಬೋದು, ನೀರ್ ಕೊಟ್ಟು ಅಂತಂತಂದ್ರೆ 2 ಬೆಳೆ ತೆಗಿತಾರೆ, ಸೋಂಬೇರಿ ಆಗೋದಿಲ್ಲ. ಅವ್ರಿಗೆ ಜೈ ಇವ್ರಿಗೆ ಜೈ ಅಂತ ಹಿಂಗಡೆ ಬಿಲ್ಡಿಂಗ್ ಅಲ್ಲಿ ಬಂದು ಕೂಗೋದಿಲ್ಲ. ಆರಂಭ ಮಾಡ್ಕೊಂಡು ಚೆನ್ನಾಗಿರ್ತಾರೆ, ಬೆಳೆ ಬೆಳೀತಾರೆ. ಅದರಿಂದ ಮುಂದೆ ದೇಶಕ್ಕೂ ಬೇಕಾದಂಗಂತ ಆರ್ಥಿಕ ಸ್ವಾವಲಂಬನೆ ಉಂಟಾಗುತ್ತೆ. ಊಟ ತಿಂಡಿಗೆಲ್ಲ ಸೇರಕ್ಕೆ ಸರಿ ಹೋಗುತ್ತೆ. ಜನಗಳಿಗೆಲ್ಲನೂ ಅಕ್ಕಿ, ಬೇಳೆ, ಸಕ್ಕರೆ ಇವೆಲ್ಲ ಬರುತ್ತೆ. ಬೆಳೆಯವ್ರು ಬೆಳೀಲಿ, ನೀರು ಕೊಡ್ಸೋದು ಸರ್ಕಾರದ ಜವಾಬ್ದಾರಿ ಅಂತ ಹೇಳಿ ಈ ಪ್ರಾಜೆಕ್ಟ್ಗಳನ್ನ ಮಾಡೋದು. ಪ್ರಾಜೆಕ್ಟ್ಗಳು ಮಾಡೋದು ಯಾರ ಮನೆ ಉಪಕಾರಕ್ಕೂ ಅಲ್ಲ, ಅದೇ ರೈತರ ಉಪಕಾರಕ್ಕೆ ಅಲ್ವಾ? ಹಾಗಿರುವಾಗ ಸ್ವಲ್ಪ ಭೂಮಿ ಕಳ್ಕೊಳ್ಳೋದು ಸಹಜ. ಭೂಮಿ ಕಳ್ಕೋಬೇಕಾಗುತ್ತೆ. ಅದರಿಂದ ನೀವು ನೀರು ತಗೋತಿದ್ರೋ ಇಲ್ವೋ? ತಗೋತಿದ್ದೀರಿ. ನಿಮ್ಮ ಮಣ್ಣು ಫಲವತ್ತತೆ ಆಯ್ತೋ ಇಲ್ವೋ? ಆಯ್ತು. ಆಮೇಲಿಂದ ಅದರಿಂದ ನಿಮ್ಗೆ 2 ಬೆಳೆ ಬಂತೋ ಇಲ್ವೋ? ಬಂತು. ಅದನ್ನ ಯಾರು ಮರೀತಾ ಇದ್ದಾರೆ? ಸಿ, ದೇರ್ ಆರ್ 2 ಡಿಫರೆಂಟ್ ಥಿಂಗ್ಸ್. ಒಂದು ಸಬ್ಮರ್ಜ್ ಆಗ್ಬಿಡೋದು, ಡ್ಯಾಮ್ ಕಟ್ಟಿದಾಗ ಭೂಮಿ ಅದ್ರೊಳಗಡೆ ಮುಳುಗೋಗ್ಬಿಡೋದು. ಆವಾಗ ನೀವು ಪೂರ್ತಿ ಬರೀ ಕೈ ದಾಸರಾಗ್ಬಿಡ್ತೀರಿ, ಏನೂ ಇರೋದಿಲ್ಲ. ಶರಾವತಿ ಪ್ರಾಜೆಕ್ಟ್, ಶರಾವತಿ ಇದೆ, ಬೇಕಾದಷ್ಟಿದೆ. ನಮ್ಮ ಅಲ್ಲಿ ಆಲಮಟ್ಟಿ ಇದೆ, ಬೇಕಾದಷ್ಟಿದೆ. ಅಲ್ಲಿ ಭೂಮಿ ಮುಳುಗೋಗ್ಬಿಡುತ್ತೆ ಹಿನ್ನೀರಲ್ಲಿ. ಅಂಥವಕ್ಕೆ ಪರ್ಮನೆಂಟ್ ಅವ್ರಿಗೆ ಇನ್ನೇನು ಇಲ್ಲಪ್ಪ, ಅವ್ರ ಮುಂದೆ ಕೂಲಿಗಳಾಗಬೇಕು ಅಂತ. ಇದು ಹಂಗಲ್ಲ. ಇದು ನಿಮ್ಮ ಜಮೀನ್ ಹತ್ರಕ್ಕೆನೆ ಕೆನಾಲ್ ಬಂದಿದೆ. ಆ ಕೆನಾಲ್ ಬಂದಾಗ ನೀರು ನಿಮ್ಗೆ ಅನುಕೂಲಕ್ಕಾಗುವಂಥದ್ದು. ಅಂಥದ್ರಲ್ಲಿ ರೈತರ ಮನಸ್ಥಿತಿ ಹೆಂಗಿರ್ಬೇಕು ಹೇಳಿ? ಯಾರೋ ಪುಣ್ಯಾತ್ಮರು ನೀರು ತಂದ್ಕೊಟ್ರಲ್ಲ ಅಂತ ಸಂತೋಷವಾಗಿರ್ಬೇಕು. ಅದು ಹಂಗಾಗ್ತಾ ಇಲ್ಲ. ಪ್ರಾಜೆಕ್ಟ್ಗೆ ಅವ್ನು ಎಸ್ಟಿಮೇಟ್ ಮಾಡಿದಾಗ ರೈತರೆಲ್ಲ ಭೂಮಿ ಕೊಡ್ತಾರೆ, ಮುಂದೆ ಅವ್ರಿಗೆ ನೀರಾಗುತ್ತೆ ಅಂಥೇಳಿ ಒಂದು ದುಡ್ಡನ್ನು ಫಿಕ್ಸ್ ಮಾಡಿರ್ತಾನ ಆತ. ಅದು ಫೈನಲಿ ಎಲ್ಲಿಗೆ ಬಂದು ತಲುಪುತ್ತೆ? ಪ್ರಾಜೆಕ್ಟ್ ಆಗುವಾಗ ಕಾಂಪೆನ್ಸೇಷನ್ ಅಮೌಂಟು ಪ್ರಾಜೆಕ್ಟಿನ ಮೂಲ ಬೆಲೆಗಿಂತ 10%, 20%, 30% ಆಗುತ್ತೆ. ಸರ್ಕಾರಕ್ಕೆ ಬಜೆಟ್ ಮಾಡುವಾಗ ತುಂಗಭದ್ರಾ ಅಪ್ಪರ್ ಪ್ರಾಜೆಕ್ಟ್ಗೆ ಇಷ್ಟು ದುಡ್ಡು ಅಂತ ಹೇಳಿ ಇಟ್ಟಿರ್ತಾರೆ. ಆ ದುಡ್ಡು ಬರೇ ನಮಗೆ ಪ್ರಾಜೆಕ್ಟ್ ಮಾಡೋದಕ್ಕೆ ಸಾಕಾಗ್ಲಿಲ್ಲ, ಕಾಂಪೆನ್ಸೇಷನ್ಗೆ ಅಷ್ಟೇ ಸಾಕಾಯ್ತು ಅಂತ ಹೇಳ್ತಾರೆ. ಅದಕ್ಕೆ ಸಾಕಾಯ್ತಾ ಅಂತಂದ್ರೆ ಇಲ್ಲ, ಇನ್ನೂ ಕಾಂಪೆನ್ಸೇಷನ್ ಕೊಡೋಕ್ಕೆ ಇದೆ ಅಂತ ಆಗುತ್ತೆ. ಎಲ್ಲಿಂದ ತರ್ತಾರೆ? ದುಡ್ಡು ಬೆಳೆಯೋ ಗಿಡ ಏನಾರು ಇದೆಯೇನೋ ವಿಧಾನಸೌಧದಲ್ಲಿ? ಇದ್ರೆ ಹೇಳಿ, ನಿಮ್ಗೊಂದು ಸಸಿ ನನ್ಗೊಂದು ಸಸಿ, ಇಬ್ರು ಬಿಟ್ಟು ಹೋಗ್ಬಿಡೋಣ, ನೀಟಾಗಿ ಅಗ್ರಿಕಲ್ಚರ್ ಮಾಡ್ಕೊಂಡು ಸಸಿ ಬೆಳೆಸ್ಕೊಂಡು ಇದ್ಬಿಟ್ರಾಯ್ತು ಅಲ್ವಾ? ಆ ಥರ ಯಾವುದು ಮೂಲ ಇಲ್ಲ, ಹಣದ ಮೂಲ ಸರ್ಕಾರಕ್ಕೆ. ಹಂಗಿಲ್ದೇ ಇದ್ದಾಗ, ಹಣದ ಮೂಲ ಇಲ್ದೇ ಇದ್ದಾಗ ಸರ್ಕಾರಕ್ಕೆ ಪುನಃ ಅದನ್ನ ತೆರಿಗೆ ರೂಪದಲ್ಲಿ ನನ್ನಿಂದ ನಿಮ್ಮಿಂದನೇ ತೆಗೆದುಕೋತಾರೆ. ಇದನ್ನ ಅರ್ಥ ಮಾಡ್ಕೋಬೇಕು. ಆ ಕಾರಣಕ್ಕೆ ಸಾಲದ ಕಡಿಮೆಗೆ ಹಣ ಸರಿಯಾಗಿ ಕೊಟ್ಬಿಡ್ಬೇಕು ಸರ್ಕಾರದವರು. ಸರಿಯಾದ ಕಾಲದಲ್ಲಿ ಕೊಟ್ಬಿಡ್ತು ಅಂತಂದ್ರೆ ಭೂಮಿ ಕಳ್ಕೊಂಡಂತ ರೈತರಿಗೂ ಅದು ಕೈಯಲ್ಲಿ ದುಡ್ಡು ಬರುತ್ತೆ, ತನ್ನಾಗೆ ಅನುಕೂಲ ಆಗುತ್ತೆ. ಹಂಗ್ ಕೊಡದೆ ಆದ್ರೆ 15% ಇಂಟ್ರೆಸ್ಟ್ ಅಂತ ಇಟ್ರು. ಆಗ ಚೆನ್ನಾಗಿತ್ತು ಕಾಲ. 5 ವರ್ಷದಲ್ಲಿ ಹಣ ಡಬಲ್ ಆಗೋದು. ಆಗಿನ ಪರಿಸ್ಥಿತಿಗೆ 15% ಇಂಟ್ರೆಸ್ಟ್ ಇಟ್ರು. ಈಗ ಬ್ಯಾಂಕಿನ ಪೋಸ್ಟ್ ಆಫೀಸಲ್ಲಿ ಬ್ಯಾಂಕಲ್ಲಿ ಇಟ್ಟರೆ 6-7% ಬಡ್ಡಿ ಇಲ್ಲ.
ನೀವು ಇಲ್ಲಿ 50,000 ರೂಪಾಯಿ 1,00,000 ರೂಪಾಯಿ ಇರೋದನ್ನ ಇವತ್ತು ನೀವು 12 ಲಕ್ಷ ರೂಪಾಯಿ ಮಾಡಿಬಿಟ್ಟು 12 ಲಕ್ಷದ ರೂಪಾಯಿ ಮೇಲೆ 15% ಇಂಟ್ರೆಸ್ಟ್ ಕೊಡು ಅಂತಂದ್ರೆ ಪ್ಲಸ್ 30% ಸೊಲ್ಯೂಷನ್ ಕೊಡು ಅಂತಾದ್ರೆ ಸರ್ಕಾರ ದಿವಾಳಿ ಆಗಲ್ವಾ? ಅವ್ರೇನ್ ಮಾಡ್ತಾರೆ? ಆಯ್ತು ತಾನೆ, ಕೊಡ್ಬೇಕು ತಾನೆ, ಅಪೀಲ್ ಹಾಕೋ ಅಂದ್ರೆ ಪೋಸ್ಟ್ಪೋನಿಂಗ್ ದಿ ಈವಿಲ್ ಡೇ. ಸರ್ಕಾರ ಇಸ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದಿ ರಿಯಾಲಿಟಿ ದೇರ್. ದೇ ಆರ್ ಪೋಸ್ಟ್ಪೋನಿಂಗ್ ದಿ ಈವಿಲ್ ಡೇ. ಯಾಕೆಂದ್ರೆ ದುಡ್ಡಿಲ್ಲ ಕೊಡೋದಕ್ಕೆ. ಪುನಃ ಅಲ್ಲಿ ಹೋಗ್ಬಿಟ್ಟು ಅವ್ರ ಊರಿನಲ್ಲಿ ನಿಂತ್ಕೊಂಡು ಓಟ್ ಕೇಳಬೇಕು ಅಂತಂದ್ರೆ ಜನ ಗಲಾಟೆ ಮಾಡ್ತಾರೆ, ದೊಂಬಿ ಹೇಳ್ತಾರೆ, ನಮ್ದು ಪ್ರಾಜೆಕ್ಟ್ಗೆ ಬಂದಿಲ್ಲ, ಭೂಮಿ ಕಳ್ಕೊಂಡವ್ರು ದುಡ್ಡು ಕೊಟ್ಟಿಲ್ಲ, ಕೊಡಿಸಿ ಸ್ವಾಮಿ ಅಂತ. ಅವಾಗ ಹೇಳಕ್ಕೆ ಏನಿರ್ಬೇಕು ಅವ್ರಿಗೆ, ಜನಪ್ರತಿನಿಧಿಗಳಿಗೆ? ನಾವೇನ್ ಮಾಡೋಣ, ಕೋರ್ಟಲ್ಲಿ ಇದೆ ಅಂತ ಕೈ ಚೆಲ್ಲಿ ಕೂತ್ಕೊಂಡ್ಬಿಡುದು. ಕೋರ್ಟ್ ಅವ್ರು ಏನ್ ದುಡ್ಡು ಕೊಡ್ಬೇಕಾ? ಕೋರ್ಟ್ ಅವ್ರು ತೀರ್ಮಾನ ಮಾಡ್ತಾರೆ ಅಷ್ಟೇ. ಕೋರ್ಟ್ ಅವ್ರು ದುಡ್ಡು ಕೊಡಲ್ಲ, ಕೋರ್ಟ್ ಅವ್ರು ತೀರ್ಮಾನ ಮಾಡ್ತಾರೆ ಎಷ್ಟು ಕೊಡಬೇಕು ಅಂತ. ಕೊಡೋದು ಪುನಃ ಅವ್ರೇನೇನೆ, ಹಿಂದ್ಗಡೆ ಬಿಲ್ಡಿಂಗ್ ಅವ್ರೇನೆ. ಅವ್ರು ಕೊಡಬೇಕು, ಕೊಡಕ್ ಮೂಲ ಇಲ್ಲ ಅವ್ರಿಗೆ. ಯಾಕೆಂದ್ರೆ ಆ ಪ್ರಾಜೆಕ್ಟ್ನ ಯಾವತ್ತೋ ಒಂದಿಷ್ಟು ಅಂತ ಹೇಳಿ DPR ಮಾಡಿಬಿಟ್ಟಿರ್ತಾರೆ, ಮುಗ್ದೋಗಿರುತ್ತೆ. ಅದಕ್ಕೆ ಬೇಕಾದಂಥ ದುಡ್ಡು ಮುಗ್ದೋಗಿರುತ್ತೆ. ಫೈನಾಲಿಟಿಗೆ ಆದಮೇಲೆ ಎಲ್ಲ ಕಡೆ ಎಲ್ಲ ಲೆವೆಲ್ನಲ್ಲಿ ರೆಫರೆನ್ಸ್ ಕೋರ್ಟು, ಫಸ್ಟ್ ಅಪ್ಲೇಟ್ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟಲ್ಲಿ ಫೈಟ್ ಮಾಡಿ ಕೊನೆಗೆ 8 ರೂಪಾಯಿ ಇದ್ದಿದ್ದನ್ನ 8 ಲಕ್ಷ ರೂಪಾಯಿ ಮಾಡ್ಕೊಂಡು ಬಂದು ಎಲ್ಲಿಂದ ಕೊಡ್ತಾರೆ ಸರ್ಕಾರ? ಅವರು ಹೇಳಿರ್ತಕ್ಕಂಥದ್ದು ರೀತಿ ಸರಿಯಾಗಿದೆ. ಹೌದಪ್ಪ, ನಿಮ್ಮ ಮನೆಯಲ್ಲಿ ಚಿನ್ನ ಇದೆ, ಅದನ್ನ ಅಕ್ಸಾಲಿ ಕೊಟ್ಟು ಆಭರಣ ಮಾಡಿಸಿದ್ರೆ ತಾನೇ ನಿಮ್ಗೆ ಹಾಕೊಂಡ್ರೋ ಸಂತೋಷ. ಇಲ್ದರೆ ಸುಮ್ಮನೆ ಚಿನ್ನದ ಗಟ್ಟಿ ಇಟ್ಕೊಂಡಿದ್ರೆ ಸಂತೋಷ ಸಿಗ್ತಾ? ಮಣ್ಣಿನ ಫಲವತ್ತತೆ ನೋಡು ಅಂತ ಹೇಳಿದ್ರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ 2 ಮಾತಿಲ್ಲ, ಅದು ಕರೆಕ್ಟಾಗಿ ಹೇಳಿದ್ದಾರೆ. ನೀವೇನು ಬೆಳೆದ್ರಿ ಅದರಲ್ಲಿ ಅನ್ನೋದು ಮುಖ್ಯ, ಏನು ನಿಮ್ಗೆ ಕಳ್ಕೊಂಡ್ರಿ ಅನ್ನೋದು ಮುಖ್ಯ. ಕಬ್ಬಾದರೆ 18 ತಿಂಗಳು ಮ್ಯಾಕ್ಸಿಮಮ್, ಈಗೆಲ್ಲ 13 ತಿಂಗಳದು ಬಂದ್ಬಿಟ್ಟಿದೆ. 14 ಇತ್ತು, ಈಗ 13 ತಿಂಗಳಿಗೆ ಬರ್ತಾ ಇದೆ ಕಬ್ಬು. ಅದಕ್ಕೆ ಸಕ್ಕರೆ ರುಚಿ ಇರಲ್ಲ, ಆಯ್ತಲ್ಲ. 13 ತಿಂಗಳಿಗೆ ಬರೋ ಅಂಥದ್ದು ಕಟಾವಾಗುವಂಥ ಕಬ್ಬು ಬಂದಿದೆ ಈಗ. ಎಲ್ಲ ಸಣ್ಣಕ್ಕಿರುತ್ತೆ, ಬಾರೀಕಾಗಿರುತ್ತೆ, ಏನು ಉಪಯೋಗ ಇಲ್ಲ, ಸಿಹಿ ಕಡಿಮೆ. ಬೆಳೀತು ಅಷ್ಟೇ. ನನಗೆ 7 ವರ್ಷ ಆಗ್ಬೇಕಾಯ್ತು, 5 ವರ್ಷಕ್ಕೆ ಬರುತ್ತೆ ಈಗ. ಆಮೇಲಿಂದ ಅಡಿಕೆಗಾದ್ರೆ ನಿಮಗೆ ಕೆಲಸನೂ ಜಾಸ್ತಿ, ಅದನ್ನು ಕಾಪಾಡ್ಕೊಳ್ಳೋದು ಜಾಸ್ತಿ. ಬೆಲೆ ಬಂದರೆ ಬಂತು, ಇಲ್ಲದಿದ್ರೆ ಇಲ್ಲ. ಯಾವನೊಬ್ನ ಅಲ್ಲಿ ಹೇಳ್ಬಿಟ್ಟು ಅಡಿಕೆ ತಿಂದರೆ ಕ್ಯಾನ್ಸರ್ ಬರುತ್ತೆ ಅಂತ ಹಾಕಿಸ್ಬಿಟ್ಟ, ಅಡಿಕೆ ಬೆಲೆ ಬಿದ್ದೋಯ್ತು. ರೈತರೆಲ್ಲ ನೇತಾಕೋಬೇಕು, ಆ ಪರಿಸ್ಥಿತಿಗೆ ಬಂತು. ಹೆಚ್ಚಿಗೆ ಮಳೆ ಆದರೆ ಕೊಳೆ ರೋಗ ಬರುತ್ತೆ, ಕಡಿಮೆ ಮಳೆ ಆದರೆ ಸುಳಿ ಬಿಚ್ಚೋದಿಲ್ಲ. ಎಷ್ಟು ಕಷ್ಟ ಇದೆ. ಏನು ನೀವು ಇಲ್ಲಿ ಹಾಕಿದ ತಕ್ಷಣ ಹಂಗೆ ಆಚೆಯಿಂದ ಬರೋಕ್ಕೆ ಫ್ಲೋರ್ ಮಿಲ್ಲ ಅದು? ಭೂಮಿ ತಾಯಿ ಕಷ್ಟ ಪಡ್ಬೇಕಾಗುತ್ತೆ, ಗೊಬ್ಬರ ಕೊಡಬೇಕು, ಕೆಲಸ ಮಾಡಬೇಕು, ಕಾಯಬೇಕು. ಅದಕ್ಕೆಲ್ಲ ನಾನು ಜಮ್ಯಾಕ್ಸಿನ್ ತಗೊಂಬಂದ್ಬಿಟ್ಟು ಕೆಳಗಡೆಯಿಂದ ಬೇರಿಂದ ಮೇಲಕ್ಕೆ ಹುಳ ಬರದೇ ಇರೋಂಗೆ ಪೇಂಟ್ ಬಳಿಬೇಕು. 1-2 10 ಕೆಲಸ ಇದೆ. ಅಡಿಕೆ, ತೆಂಗು ಇವೆಲ್ಲ ತೋಟಗಾರಿಕೆ ಬೆಳೆಗಳು ಅಂತ. ಕಬ್ಬಿಂದಾದರೆ ತೋಟ ಅಂತಾಗುತ್ತೆ. ನಿಮಗೆ ನೀರು ಬಂದಿದೆ ಅಂತಾದರೆ ಭತ್ತ ಅಂತಾಗುತ್ತೆ, ಭತ್ತದ ಗದ್ದೆ ಬೀಳುತ್ತೆ, ಕಬ್ಬಿನ ಗದ್ದೆ ಬೀಳುತ್ತೆ. ಅವು ಕ್ರಾಪ್ ಓರಿಯೆಂಟೆಡ್. ಈ ವರ್ಷ ನಮ್ಗೆ ದುಡ್ಡಿಲ್ಲ ಅಂದರೆ ಹಾಕಲಿಲ್ಲ ಅಷ್ಟೇ. ಹಾಕ್ಬಿಟ್ಮೇಲೆ ಸುಮ್ಮನೆ ಅಲ್ಲ, ಆ ಸಕ್ಕರೆ ಫ್ಯಾಕ್ಟ್ರಿಯನ್ನ ಹೋಗಿ ಕಾಲಿಡಿದು ಕೇಳ್ಕೋಬೇಕು, ನೀರು ನಿಲ್ಲಿಸ್ತೀನಿ, ಯಾವಾಗ ಕಟ್ ಮಾಡ್ತೀಯ ಅಂತ. ಅವನು ಅವಾಗ ಬ್ಲ್ಯಾಕ್ ಮೇಲ್ ಶುರು ಮಾಡ್ತಾನೆ. ನಮ್ಗೆ ಇನ್ನೂ ಬೇಕಾದಷ್ಟೆಲ್ಲ ನೋಡ್ಕೊಂಬರೋಕ್ಕಿದೆ, ನಿಮ್ಮ ಜಮೀನಿಗೆ ಬರಬೇಕು ಅಂದರೆ ತಿಂಗಳ ಮೇಲೆ ಆಗುತ್ತೆ ಹೋಗು ಅಂತ. ಹಂಗೆ ಮಾಡಬೇಡಣ, ಬೇಕಾದ್ರೆ 50 ರೂಪಾಯಿ ಕಡಿಮೆ ತಗೋ, ನಮ್ದಕ್ಕೆ ಮೊದಲು ಬಂದ್ಬಿಡು, ನೀನು ಹ್ಞೂ ಅಂದರೆ ನಾಳೆ ನೀರು ನಿಲ್ಲಿಸ್ಬಿಡ್ತೀನಿ ಅಂತ. ಹ್ಞೂ ಅಂತ ಹೇಳಿರ್ತಾನೆ ಅವನು, ನೀವು ನೀರು ನಿಲ್ಲಿಸ್ಬಿಡ್ತಾನೆ, ಅವ್ನು ಬರೋದಿಲ್ಲ. ನಾಳೆ ಕೇಳಿದ್ರೆ ಇಲ್ಲಿದೆ, ಅಲ್ಲೋಗಿದೆ, ಮಿಷಿನ್ ಕಟ್ಟಾಗಿದೆ, ಮಿಷಿನ್ ರಿಪೇರಿಗೆ ಬಂದಿದೆ ಅಂತಾನೆ. 2ನೇ ದಿನನೂ ಆಯಿತು. ಆವಾಗ ಇವನಿಗೆ ಡೌಟ್ ಆಗುತ್ತೆ, ಏನು ಕತೆ ಅಂತ. ಹೋಗ್ಲಿ ಬಿಡಪ್ಪ, 50 ಬದಲು 100 ಹೋಗ್ಲಿ, ಬಂದ್ಬಿಡು ಕಟ್ ಮಾಡ್ಕೊ ಅಂತ. ಯಾಕೆ ನೀರು ನಿಲ್ಲಿಸ್ಬಿಟ್ರೆ ಕಬ್ಬಿಂದು ರಸ ಎಲ್ಲ ವಾಪಸ್ ಹೋಗ್ಬಿಡುತ್ತೆ, ಒಣಗಕ್ಕೆ ಶುರು ಆಗ್ಬಿಡುತ್ತೆ, ತೂಕಕ್ಕೆ ಕಡಿಮೆ ಬಿದ್ದುಬಿಡುತ್ತೆ. ತೂಕದಲ್ಲಿ ಮೋಸ, ಕೊಡೋದ್ರಲ್ಲಿ ಮೋಸ, ಕಟಾವಲ್ಲಿ ಮೋಸ, ಇದೆಲ್ಲ ಆಗಿ ಅಲ್ಲೋಗಿ ಚೀಟಿ ಬರ್ಸ್ಕೊಂಬಂದ್ರೆ ಆಯಿತು, ಸಕ್ಕರೆ ಮಾಡ್ತೀವಿ. ಸಕ್ಕರೆ ಮಾಡಾದ್ಮೇಲಿಂದ ಎಷ್ಟಕ್ಕೆ ವ್ಯಾಪಾರ ಆಯಿತು ಅಂತ ನೋಡ್ಕೊಂಡು 6 ತಿಂಗಳು ಬಿಟ್ಟು ದುಡ್ಡು ಕೊಡ್ತೀವಿ, ಬರ್ಕೊಟ್ಟು ಕಳ್ಸಿರ್ತೀವಿ, ಹೋಗು ಅಂತ ಗ್ಯಾಂಗ್ ಮೈನಲ್ಲಿ ಕೈಲಿ ಹೇಳಿ ಕಳಿಸ್ಬಿಡ್ತಾನೆ. ತುಂಬ ಗಲಾಟೆ ಮಾಡಿ ಕೇಸು ಗೀಸು ಹಾಕ್ರೆ ಮುಂದಿನ ವರ್ಷ ನಿಮ್ಮಲ್ಲದೆ ಬಂದು ಯಾರು ಕಟಾವೇ ಮಾಡಲ್ಲ. ಟ್ರಾನ್ಸ್ಪೋರ್ಟೇಷನ್ ಎಲ್ಲಿಗೆ ಆಗ್ತೀರಿ ನೀವು? ಕಬ್ಬು ಬೆಳೆದ್ಬಿಟ್ಟು ಮೈ ಮೇಲೆ ಸುರ್ಕೊಳ್ಳೋಕ್ಕಾಗತ್ತಾ? ಬೆಳೆದಂಥ ಕಬ್ಬು ಒಣಗ್ಬಿಟ್ಟ ಮೇಲೆ ಕಣ್ಣೀರಲ್ಲಿ ನೀರು ಹಾಕ್ಬಿಟ್ಟು ಅವರೇ ಕಡ್ಡಿ ಗೀರು ಬೆಂಕಿ ಹಚ್ಚಿಟ್ಟಿರೋದು ನೋಡ್ಬಿಟ್ಟಿದ್ದೀವಿ ನಾವು. ಸ್ವಂತ ಮಕ್ಕಳನ್ನ ಬೆಳೆಸಿ ಕುತ್ತಿಗೆ ಇಸಕ್ಕೆ ಸಾಯಿಸ್ದಂಗೆ ಅದು. ಆ ಪಡಿಪಾಟ್ಲು ಕೂಡ ನೋಡ್ಬಿಟ್ಟಿದ್ದೀವಿ ಇವ್ರುಗಳದ್ದು, ಮಧ್ಯವರ್ತಿಗಳದ್ದು ಕಾಟದಲ್ಲಿ. 5 ಜನ 8 ಜನ 9 ಜನ 10 ಜನ
ಅವ್ರದೇ ಶುಗರ್ ಫ್ಯಾಕ್ಟರಿ, ಮನಾಪಲಿ. ಏನ್ ಮಾಡ್ತೀರಿ ನೀವೀಗ?